ಇತ್ತಲ್ಲ ಈ ಖತರ್ನಾಕ್ ಗ್ಯಾಂಗ್, ಏನು ಮೌಂಟೇನ್, ಸೀಗೆ, ಆಮೇಲೆ ಕರಡಿ, ಆಮೇಲೆ ಚೋಟಾ ಭೀಮ, ಮತ್ತೂರು, ಮತ್ತೆ ವಿಕ್ರಾಂತ್, ಇವ್ರದ್ದೆಲ್ಲ ಒಂದು ಟೀಮ್ ಇತ್ತಲ್ಲ, ಅವರು ಎಲ್ಲರನ್ನು ಹಿಡಿದು ಅವರೆಲ್ಲನೂ ತೆಗೆದು ಶಾಶ್ವತವಾಗಿ ಅವ್ರನ್ನ ಹಿಡಿದು ಕ್ರಾಲಿಗೆ ಹಾಕಿ ಮಾರ್ತಾಂಡ. ಅಳ್ಬಟ್ಟಿ ಶರಾಬ್ ಮಾಡೋರಿಗೂ ತಲೆ ಬಿಸಿ ಆಗಿಬಿಟ್ಟಿತ್ತು. ಯಾರು ಮನೆ ಒಳಗೆ ಶರಾಬ್ ಇದ್ದಿದ್ದನ್ನು ಪತ್ತೆ ಮಾಡಿ ಹೋಗಿ ಕಿಟಕಿ ಓಡೋದು ಗ್ಲಾಸ್ ಸೊಂಡ್ಲಾಕ್ಬಿಡ್ತಿದ್ದ. ಯಾರ ಮನೇಲಿ ಅಕ್ಕಿ ಭತ್ತ ಇಟ್ಟಿದ್ರು ಸಾಕು, ಹೋಗಿ ಅಕ್ಕಿ ಭತ್ತ ಕಿತ್ಕೊಂತಿದ್ದ. ಅವನು ಮತ್ತೆ ಹೇಗೆ ಅಂದರೆ ಸೊಸೈಟಿಗಳೆಲ್ಲ ಗೊತ್ತಿತ್ತು ಅದಕ್ಕೆ. ಬೇಲೂರು ಭಾಗದಲ್ಲಿ ಒಂದು ಊರಿದೆ, ಅರಳ್ಳಿಯಿಂದ ಸ್ವಲ್ಪ ಆ ಕಡೆ ಒಂದು ಊರು, ಅಲ್ಲಿ ಒಂದು ಸೊಸೈಟಿ ಗೊತ್ತಿತ್ತು ಅದಕ್ಕೆ. ಅಲ್ಲಿ ಹೋಗಿ ಸೊಸೈಟಿ ಬಾಗಿಲು ಮುರಿದು ಅಕ್ಕಿ ತಿಂದವನು ನೇರವಾಗಿ ಸೀದಾ ಬಂದು ನಮ್ಮ ಹೈವೇ ದಾಟಿ ಸಕಲೇಶ್ಪುರದಿಂದ 1-2 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ, ಅಲ್ಲಿ ಹೊಸೂರು ಕ್ಯಾಂಟೀನ್ ಅಂತ ಎಲ್ಲ ಇದೆ. ಅಲ್ಲಿ ಬಂದು 7 ಗಂಟೆಗೆ ಬಂದು ಬಾಗಿಲು ಮುರಿದು ಅಕ್ಕಿ ತಿಂದ್ಬಿಡ್ತಿದ್ದ. ಜಯಮಾರ್ತಾಂಡ ಅದೇ ಉರುಫ್ ಮಕನ, ಅದು ಈ ಖತರ್ನಾಕ್ ಗ್ಯಾಂಗ್ನವೇ. ಇವ್ರು ಎಲ್ಲ ಒಂದು ಗುಂಪು ಉಂಟಲ್ಲ, ಇವ್ರನ್ನೆಲ್ಲರನ್ನೂ ಹೆಚ್ಚು ಕಡಿಮೆ ಎಲ್ಲರನ್ನು ಹಿಡಿದು ಈಗ ಎಲ್ಲರನ್ನು ಜೀವವಾದಿ ಶಿಕ್ಷೆ ಕೊಟ್ಟಾಗಿದೆ. ಲಾಸ್ಟಿಗೆ ಇವ್ರ ಗುಂಪಿನ ಲಾಸ್ಟ್ ನಾನು ಅಂದರೆ ಬಹುಶಃ ವಿಕ್ರಾಂತನ್ನು ಹಿಡಿದಾಯ್ತು. ಇವ್ರುಗಳನ್ನೆಲ್ಲ ನೋಡ್ಕೊಂಡು ಈ ಚಿಕ್ಕರು ಇದ್ರಲ್ಲ, ಈ 4G 5G ಆನೆಗಳು, ಕಾನಳ್ಳಿ ಕುಳ್ಳ ಇರ್ಬೋದು, ಇತ್ತೀಚೆಗೆ ಬಾಳೆಹೊನ್ನೂರ ಹತ್ರ ಒಬ್ಬನ್ನ 1-2 ಜನ ಸಾಯಿಸ್ತಲ್ಲ ಆನೆ ಇರ್ಬೋದು, ಬಾಳೆ ಅಂತ, ಇಲ್ಲ ಇನ್ನೂ 1-2 ಇದ್ದಾವೆ. ಅವುಗಳು ಈಗ 12 ವರ್ಷ ಆಗಿಲ್ಲ, ಆಮೇಲೆ ಮತ್ತೊಂದು ಮಕನ ಇತ್ತು, ಅದಕ್ಕೆ ಈಗ ಏನೋ ಒಂದು ಹೆಸರಿಟ್ಟಾರೆ, ನಂಗೆ ಮರ್ತೋಯ್ತು. ಸಕ್ಕರೆಬೈಲಲ್ಲಿ ನಾನು ಇತ್ತೀಚೆಗೆ ನೋಡೋಕ್ಕೆ ಹೋದಾಗ 2 ತಿಂಗಳಿಗೆ ಅದು ಹೊರಗಡೆ ಬಂದಿದೆ. ಅದೊಂದು ಮಕನ, ಅದಕ್ಕೇನು 14 ವರ್ಷ ಇರ್ಬೋದು. ಅದನ್ನೆಲ್ಲ ನೋಡ್ಕೊಂಡು ಇವುಗಳು ಮನುಷ್ಯನ ಕೊಲ್ಲಕ್ಕೆ ರೆಡಿಯಾಗಿದ್ದು. ಈಗ ಇಡೀ ಅವರ ಖತರ್ನಾಕ್ ಗುಂಪು ಏನಿತ್ತು, ಆದರೆ ಆ ಮಟ್ಟಕ್ಕೆ ಆದ ಕಾರಣ ಒಂದು ಸಸ್ಯಾಹಾರಿ ಒಂದು ಪ್ರಾಣಿ ಈ ಮಟ್ಟಕ್ಕೆ ಆಯಿತು ಅನ್ನೋಕ್ಕೆ ಅದಕ್ಕೆ ಕಾರಣ ನಾವೇ ಮನುಷ್ಯರೇ. ಅವರ ಅಜ್ಜ ಅಜ್ಜಿ ಮುತ್ತಜ್ಜ ಇಡೀ ಅವರ ವಂಶನೇ ಬೆಳೆದು ಬಾಳಿದ ಕಾಡುಗಳನ್ನೆಲ್ಲ ನಾಶ ಮಾಡಿದ್ದು. ಆಮೇಲೆ ಕಂಡಲ್ಲಿ ಗುಂಡು ಹೊಡೆದು, ಕಂಡಲ್ಲಿ ಕರೆಂಟ್ ಕೊಟ್ಟು, ಕಂಡಲ್ಲಿ ಅವಾಗ ಆಹಾರಕ್ಕೆ ತೊಂದರೆ ಕೊಟ್ಟು, ಅಷ್ಟೇ ಬಿಟ್ಟರೆ ಆನೆಗಳು ಆ ಮಟ್ಟಕ್ಕೆ ತಲುಪಕ್ಕೆ ನಾವು ಮನುಷ್ಯರೇ ಕಾರಣ. ಅದು